ಸ್ನೇಹಿತರೆ, ನಮ್ಮ ನೆಚ್ಚಿನ ಬಸವನಗುಡಿನಲ್ಲಿದ್ದೀನಿ. ಬಸವನಗುಡಿನಲ್ಲಿ ಒಳಗಡೆ ರೆನೋವೇಷನ್ ಕೆಲಸ ನಡೀತಾ ಇದೆ. ಒಂದೇ ವಾರ, ಇನ್ನೊಂದು ವಾರ ಎಲ್ಲ ಪೂರ್ತಿ ಮತ್ತೆ ಭಕ್ತಾದಿಗಳು ಇಲ್ಲಿ ತನಕ ಬರೋದಕ್ಕೆ ಅನುಕೂಲ ಆಗುತ್ತೆ. ಬಸವನಗುಡಿನ ಚೆಂದ ಕಾಣಿಸ್ತಾ ಇದ್ದಾರೆ. ಇನ್ನು ಚೆನ್ನಾಗಿರ್ಬೇಕಲ್ಲ ನೋಡ್ರಿ, ನಮ್ಮ ಕೆಂಪೇಗೌಡರು ಕಟ್ಟಿದ ಬಸವನಗುಡಿ. ಕೆಂಪೇಗೌಡರು ಕಟ್ಟಿದ ಬಸವನಗುಡಿ ಒಳಗೆ ಕೆಂಪೇಗೌಡರು ಇದ್ದಾರೆ. ನೋಡಿದ್ದೀರಾ? ನೀವು ನೋಡಿಲ್ವಾ? ಬನ್ನಿ, ನಾನು ತೋರಿಸ್ತೀನಿ. ಒಳಗಡೆ ಕೆಂಪೇಗೌಡರು, ಅವ್ರ ಮಗನಾದಂಥ ಇಮ್ಮಡಿ ಕೆಂಪೇಗೌಡರು ಮತ್ತು ಅವರ ಸೊಸೆ, ಕೆಂಪೇಗೌಡರು ಸೊಸೆ ಮತ್ತು ಅವರ ಧರ್ಮಪತ್ನಿ 4 ಜನರನ್ನ ಇಲ್ಲಿ ಅಕ್ಕಪಕ್ಕಗಳಲ್ಲಿ ನಿಲ್ಲಿಸಿದ್ದಾರೆ. ಹೆಂಗೆ ನಿಲ್ಲಿಸಿದ್ದಾರೆ? ಯಾರ ಪ್ರೇರಣೆ ಇದಕ್ಕೆ? ವಿಜಯನಗರದ ಅರಸರ ಕೃಷ್ಣದೇವರಾಯರು ಹೇಗೆ ತಿರುಪತಿ ತಿರುಮಲದಲ್ಲಿ ತನ್ನ ಸಪತ್ನೀಕರಾಗಿ ತಾವು ಕೈ ಮುಕ್ಕೊಂಡು ಭಕ್ತ ವಿಗ್ರಹಗಳಾಗಿ ನಿಂತಿದ್ದಾರೋ, ಹಾಗೆ ಕೆಂಪೇಗೌಡರು ಸಹ ಸಂಸಾರಸ್ಥರಾಗಿ ಭಕ್ತ ವಿಗ್ರಹಗಳಾಗಿ ಬಸವಣ್ಣನ ಮುಂದೆ ನಿಂತಿದ್ದಾರೆ. ಅಪಾರವಾದಂಥ ಈಶ್ವರನ ಭಕ್ತರು, ಬಸವಣ್ಣನ ಭಕ್ತರು ಕೆಂಪೇಗೌಡರನ್ನು ನಮಗೆಲ್ಲ ಗೊತ್ತಿರೋ ವಿಚಾರ. ನೀವು ಮುಂದಿನ ಸಲ ಬಸವನಗುಡಿಗೆ ಬಂದಾಗ ಬಸವಣ್ಣನ ನೋಡಿ ನಮಸ್ಕಾರ ಮಾಡಿ, ಪಕ್ಕದಲ್ಲಿರುವಂಥ ಕೆಂಪೇಗೌಡರನ್ನು ನೋಡ್ಬೇಕು. ನೀವು ಕೆಂಪೇಗೌಡರು ಎಲ್ಲಿದ್ದಾರೆ? ಬನ್ನಿ, ಇಲ್ಲಿ ಬನ್ನಿ ಅಬ್ಬಿ. ನೀವು ಬಸವಣ್ಣನ ನೋಡಿದಾಗ ನೋಡಿ, ಇವರೇ ಮೇಲ್ ಕಾಣ್ತಾ ಇರೋರು ಅವರೇ ಕೆಂಪೇಗೌಡರು. ಇಲ್ಲಿ ಕೆಳಗೆ ಕಾಣ್ತಾ ಇರೋರು ಮಗನಾದಂಥ ಇಮ್ಮಡಿ ಕೆಂಪೇಗೌಡರು. ಆ ಕಡೆ ಅವರ ಧರ್ಮಪತ್ನಿಯವರು ಮತ್ತು ಕೆಳಗಡೆ ಕಾಣ್ತಾ ಇರೋರು ಕೆಂಪೇಗೌಡರ ಸೊಸೆ. ನೋಡ್ತಾ ಇದ್ದೀರಾ? ನೀವು ನೆಕ್ಸ್ಟ್ ಬಸವನ ಗುಡಿಗೆ ಬಂದಾಗ ಈ 4 ವಿಗ್ರಹಗಳನ್ನು ನೀವು ನೋಡ್ಬೇಕು. ನೀವು ಈ 4 ವಿಗ್ರಹಗಳನ್ನು ನೋಡಿ ನೀವು ಸಹ ಕೆಂಪೇಗೌಡರಿಗೆ ನಿಮ್ಮ ಶ್ರದ್ಧಾ ಭಕ್ತಿ ಪೂರ್ವಕವಾದಂಥ ನಮಸ್ಕಾರ ಹಾಕ್ಬೇಕು. ಬಸವಣ್ಣನ ಜೊತೆ ಹಾಕ್ತೀರಾ ಅಲ್ವಾ?